ಸಡಗರದಿಂದೆಯ ರಾಮಂದಿರಕ್ಕೆ ಕರೆಸಿದ ಕಾರಣವೇನೋ ಹೆಣ್ಣಿಂದಾಗುವ ಕಾರ್ಯದಾವುದು ವಿವರಿಸಿಕೊಳ್ಳ. ಅವರ ಕುಕ್ಷೆಂಬಗಿದ್ದವರ ದಿನವೆಂಬ ತಡ್ಡ ಮಾಡಿದ ಪಡೆ ಬಲ ನಿನ್ನನ್ನು ಅತ್ಯಂತ ಕಾರಣವೇನು ರಾಜ? ದ್ರೋಹಿಯಾದ ಪ್ರಾಣಾದ ಕುಮರನನ್ನು ಸುಟ್ಟು ಸುರಗೈದು ನಿನಗೆ ಹೊಟ್ಟೆ ತುಂಬುವುದು ಎನಿಗೆ ಸಂತೋಷವಾಗುವುದು. ಇಷ್ಟು ಕಾರ್ಯವನ್ನು ನನಗೆ ನೆರವೇರಿಸಿಕೊಂಡು ಉತ್ತಾಸ ದಾನವ ಕುಲ ಸಾರ್ವಭೌಮನೇ ಸುಗಂಧಮ್ಮ ಕಳಂ ಪಶುಪಾಲಕನ ಸರಿ ಸಮಾನವೆಂದ ವೇದಾಶಾಸ್ತ್ರವು ಸಾರಿರುವುದು. ಗೋಹತ್ಯೆ ಬ್ರಹ್ಮಹತ್ಯೆ ಈ ಮೂರು ಹತ್ಯೆಗೈದರೆ ಈ ಪರದೊಳಗೆ ಮುಕ್ತಿ ಸಾಧ್ಯವಿಲ್ಲ. ಈಗ ನಾವು ಕರ್ಮ ಬೆಳಗ್ಗೆ ಈ ಹತ್ಯೆಗೈದು ಮತ್ತೆ ಯಾವ ಗೋಳ ನರಕಕ್ಕೆ ಈಡಾಗಲೇ ಆಹೋ ದಾನವೆಂದರೆ ಅಗ್ನಿದೇವರೇ ಮಗನನ್ನು ಕೊಲ್ಲುವಷ್ಟು ಅವಿದ್ಯೆ ನಾಗಬೇಡ ಕಳೆದುಕೊಂಡು ಹುಡುಕಾಡುವುದು ಆಮೇಲೆ ದಿಕ್ಕಿಸುವುದು ಈಗಲೇ ಸರಿಯಾದ ಆಲೋಚನೆ ಮಾಡಿದವರು ಅಗ್ನಿದೇವರೇ. ಆಹೋ ರಾಜನೇ, ಆಹೋ ಮಂತ್ರಿಯೇ, ಇಂಥ ನೀಚ ಕೃತ್ಯಂಗೈಯುವುದಕ್ಕೆ ಎನ್ನಿಂದ ಇದು ಅಲ್ಲದೆ ಬೇರೆ ಕಾರ್ಯವಿದ್ದರೆ ಬೇಡ. ತಕ್ಷಣದಿ ತಡ ಮಾಡದೆ ನೆರವೇರಿಸಿಕೊಡುವ ದಾನವ ಶ್ರೇಷ್ಠನೇ ಮಾಡಿ ಮಾಡುವ ಸಪ್ತ ನಾಲಿಗೆ ಉಳ್ಳ ಅಗ್ನಿ ಎಂಬ ಬೆಟ್ಟ ಕೈ ಕಾಲಗಳು ಬಿಡಿದು ಪಟ ಪಟನೆ ಮುರಿದಿಟ್ಟು ಎನ್ನ ಸರಮನೆಯ ಕರಕದಲ್ಲೇ ದಾನವೇ ನಿನಗೆ ಇಷ್ಟೊಂದು ಗರ್ವವೇ? ಎನ್ನ ಮಾತಿಗೆ ಬೆರೆತು ಉತ್ತರ ಕೊಡದೆ ಇಲ್ಲಿಂದ ತೆರಳುವೆಯ ಇಲ್ಲವೇ ನಿನ್ನ ಮನೆಯಲ್ಲಿ ಬಂದಿದ್ದಲ್ಲ ಆಟದ ನುಡಿ ಮುಟ್ಟ ಮಾಡದ್ರಿ ಎಲ್ಲರೂ ತಕ್ಕ ಅಹೋ ದಾನವಕುಲ ರಾಜರೇ, ನಿನ್ನ ಪ್ರತಿ ಮಾತಿಗೆ ಪ್ರತಿ ಉತ್ತರ ಉಂಟೆ. ತಕ್ಷಣದಿ ತಡ ಮಾಡದೆ ನೆರವೇರಿಸಿಕೊಳ್ಳುವ ದಾನವ ಶ್ರೇಷ್ಠನೇ ಆಹೋ ಹಿರಣ್ಯಪುರದ ನಗರದೊಡೆಯೇ, ನಿನ್ನ ಮಾತಿಗೆ ಪ್ರತಿ ಉತ್ತರವು ಉಂಟೆ. ತಕ್ಷಣ ನೆರವೇರಿಸಿಕೊಳ್ಳುವೆ ಬಳಿ ಬಳಿ ರೈಲೇ ಸಾರ್ದೆ ದೇವತೆಗಳಂ ಗೆದ್ದೆನೆಂಬ ಯೋನಿಯ ಮಹಾಗರ್ಭವು ಸ್ತ್ರೀಯರಿಗೆ ಸಂಕಲ್ಪದಂತೆ ಅದನ್ನೇ ಏನು ನಡೆಯಬೇಕು ನಾನಿಂದ ಹೋಗಿ ಬರುತ್ತೇನೆ ರಾಜ. ಹೋಗಿ ಬರುವಂತ ತಡ ಮಾಡದೆ ಪ್ರಹ್ಲಾದನನ್ನು ದಕ್ಷಿಸುವುದಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತೆ ಮಹಾದೇವ ಇವರು ಅಗ್ನಿದೇವನ ಪಾತ್ರ ಮಾಡಿದಂತೆ ಮತ್ತು ಮೇಲೆ ಕೇಳುತ್ತಾರೆ. ಎಂಥ ಮಾಡಲು ಬಂದಿರುವುದನ್ನ ಗಂಡನ ನನಗೆ ಕರುಣೆ ಇರುವುದು ಮಾತೆ, ಆದರೆ ಕರುಣೆ ತೋರಿಸಬೇಕು. ಗಂಡನ ಮಾತು ಶಾಂತಿ ಸೋದಾಹರಣ ಮಾಡು
ಮಾಡಿಕೊಳ್ಳಬೇಕೆಂದುಕೊಂಡಿರುವೆಯಾ ದಹನವೇ? ಮಾತೆ ಹರಿಭಕ್ತನು ನನ್ನ ಮಗನು ಪ್ರಹ್ಲಾದನು, ಹರಿದ್ವೇಷಿಯು ಎನ್ನ ಪತಿಯು. ಅಹೋ ಮಗನೇ, ಅಹೋ ಮಾತೆ ಏನು ಅರಿಯದ ಸುಕಂದ ನನ್ನ ಆಹುತಿಗೆ ಈಡು ಮಾಡಬೇಡ ಕಂದ. ನನ್ನ ಮಾತು ಕೇಳಿದರೆ ಆಗುವುದು ಮನಕ್ಕಾನಂದ. ಸ್ವಲ್ಪ ನೀರಿನ ವ್ಯವಸ್ಥೆ ಮಾಡ್ರಪ್ಪ, ನೀರು ಕುಡಿಯಕ್ಕ. ಆಹೋ ಯಾದು ಆಹೋ ಕೈಯಾದು ಎನ್ನನ್ನು ಕಟಕನೆಂದು ಭಾವಿಸಿರುವೆಯ? ಎನ್ನನ್ನು ನಿನ್ನ ಗಂಡನೆಂದು ತಿಳಿದಿರುವೆಯ? ನಿನ್ನ ಗಂಡನು ದೇವತೆಗಳ ಗಂಡನೆಂದು ಮಹಾಗರ್ವದಿಂದ ಕೊಪ್ಪಿನಿಂದ ಮೆರೆತಿರುವುದು. ನಿನ್ನ ಗಂಡನು ಘೋರವಾದ ತಪಸ್ಸನ್ನು ಗೈದು ಬ್ರಹ್ಮನಿಂದ ಬಲವಾದ ವರಗಳನ್ನು ಪಡೆದನ. ಆದ ಕಾರಣ ನಿನ್ನ ಪತಿ ಮಾತಿಗೆ ಪ್ರತಿ ಉತ್ತರವನ್ನು ಪಡೆದ ಆಜ್ಞೆಗೆ ಬದ್ಧನಾಗಿರಲು ಗಂಡಿಯ ಕಾರಣವೇಂದ್ರ ಧರ್ಮ ಪತ್ನಿಯೇ ನನ್ನ ಮಗನನ್ನು ದಹಿಸುವುದು ನಿನಗೆ ನ್ಯಾಯವಾಗಿ ತೋರುವುದೇನೆ ದೇವ? ಆಹೋ ಮಹತ್ತಾಯಾದ ಧನುಜರಾಣಿಯೇ ಮಗನೇ, ನಾನು ನಿನ್ನ ಗಂಡನ ಅಭ್ಯರ್ಥನಾಗಿದ್ದೇನೆ. ಇದನ್ನು ತಪ್ಪಿಸಿದಲ್ಲಿ ಎಮ್ಮ ಕಂಟಕನಾಗಿ ಎಮ್ಮೆ ಪುರಕ್ಕೆ ದಾಳಿ ಎಂಬ ಚೂರರಲ್ಲೇ ನನ್ನ ದಿಕ್ಕೋಡಿಸಿ ದಿಕ್ಪಾಲ ಮಾಡೋಣ. ಗೊತ್ತಿಲ್ಲ, ನಿನ್ನ ಪುತ್ರನನ್ನು ಆ ಶ್ರೀಯರಿಯೇ ರಕ್ಷಿಸಬೇಕು. ಆತನ ದೈವ ಇಚ್ಛೆಯಂತೆ ನಡೆಯುವುದು. ಇದಕ್ಕೆ ನೀನು ದುಃಖಿಸುವುದು ಯಾತಕ್ಕೆ ತಾಯಿ? ಮಗನೇ, ಹೇಳುವುದನ್ನು ಕೇಳು. ಮಗನೇ, ಚೆನ್ನಾಗಿ ಅಗ್ನಿದೇವನ್ನೇ ಕೇಳ, ಹೇಳುವೆನಾ ನಾನಿಲ್ಲಲೇ. ದೇವನ್ನೇ ಕೇಳ,
ಇವನು ಹರಿದ್ವೇಷಿ. ಇವರನ್ನು ಕಾಪಾಡುವುದು ನಿನ್ನದಾಗಿರುವುದು ದೇವ ದೀನಬಾಂಧವ. ಅಮ್ಮಯ್ಯ ನಿನ್ನ ಇಚ್ಛೆ ಅಂತಾಗಲಿ ತಡ ಮಾಡದೆ ಪ್ರಹ್ಲಾದನ ಇರುವ ಸ್ಥಳಕ್ಕೆ ಚೂಟಿಯಿಂದ ರಥವನ್ನು ಬಿಡುವಂತ ನಾವು ಜಾತೆ ದೊಡ್ಡ ಬಸಪ್ಪ ಏನು ಅರಿಯದಂತೆ ಕಾಣುತ್ತದೆ. ತಂದೆ ತಾಯಿಗಿಂತ ಜಗತ್ತೋಳು ದೇವರಿಲ್ಲವೆಂದು ಸೂತ ಪ್ರಾಣಿಕರು ಸಾರಿ ಸಾರಿ ಹೇಳಿದ್ರು. ಇದು ನಿನಗೆ ತಿಳಿಯುತ್ತಿಲ್ಲವೇ? ನಿಮ್ಮ ತಂದೆಯ ಮಾತಿಗೆ ಪ್ರತಿ ಉತ್ತರ ಕೊಡ. ಅವನು ಹೇಳಿದ ವಾಕ್ಯವು ವೇದಾಮೃತ ಅಂದದ್ದು ನಡೆದುಕೊಂಡರೆ ಸರಿ, ಇಲ್ಲವಾಯ್ತೆಂದರೆ ನಿನಗೆ ಖಂಡಿತವಾಗಿ ಕುಂದು ಬಂದದುವುದು ಪ್ರಹ್ಲಾದ ಕುಮಾರ. ಎಂಬ ಅಜ್ಞಾನವೇ ಸುಜ್ಞಾನದಂಡಿಗಳು ನಿನಗೇನು ಗೊತ್ತು? ಸುರನಾಗಿ ನೀನು ಅಸುರನಂತೆ ವರ್ತಿಸಿದರೆ ನಿನಗೆ ನಾನು ಏನೆಂದು ಹೇಳಲಿ? ಪಾವಕ, ಪಾಪ ಯಾವುದು ಪುಣ್ಯ ಯಾವುದು ಎಂಬುದನ್ನರಿಯದೆ ಸರ್ವವನ್ನು ತಗ್ಗಿಸಿ ಸರ್ವ ಭಕ್ಷಕನಾಗಿ ದೈತ್ಯರ ಪಟ್ಟಣದಿ ಅವರ ಕೈಯೊಳಗಿನ ಬಂಟನಾಗಿ ಬಿದ್ದಿರುವೆ. ಇನ್ನೂ ನಿನಗೆ ಹರಿವು ಬಾರದೆ ಮಹಾ ಗರ್ವಿಷ್ಠನಾಗಿ ಎನ್ನೋಳು ಹಾರುಪಡಿಸಿದರೆ ನಿನ್ನಾಟ ಸಾಗುವುದಿಲ್ಲ. ಸಾಕು ಮಾಡೋ ಚೆನ್ನಾಗಿ ಹೇಳುವಲ್ಲಿ ಕಾನೂನು ಬುದ್ಧಿ ಗಡಗಡೆ ನಡುವುದು. ಅಗ್ನಿದೇವ, ನಾನು ಇಲ್ಲದಿರ್ತೊಡೆ ಋಷಿಗಳು ದೇವತೆಗಳು ರಾಜರು ಯಾಗ ಯಕ್ಷಗಳನ್ನು ಮಾಡಬಲ್ಲರೆ ಎನ್ನಂಬಿಟ್ಟು ಆಗುವಂತ ಮಹಕಾರ್ಯ ಯಾವುದಿರುವುದು? ಬಂದ ಮದೇ ನೀನಿನ್ನು ಚಿಕ್ಕವನೆಂದು ಅಕ್ಕರೆಯಿಂದ ಬೇಳುವೆ. ಅಕ್ಕಿನಿಂದ ಮಾತನಾಡುವುದನ್ನು ಬಿಟ್ಟ ಎನ್ನ ನುಡಿಗೆ ಒಡಂಪಟ್ಟು ವಿಶ್ವಾಸಪಟ್ಟು ನಿನ್ನ ಪಿತನಾಗ್ನಿಗೆ ಶಿರಸ ವಹಿಸೋ. ಇಲ್ಲ
ಕಡೆ ಹಾ. ಖಂಡಿತವಾಗಿ ಕೊಂಡು ಬಂದದು ಪ್ರಾಲದ ಕುಮಾರ ನೋಡಿದರೆ ವಿವರ ಎಲ್ಲ ವನಿಮುಖ ಪವನಸಕ ಬಾಲಕ ನಾನು ದಾನವ ಧಾರಕನಾಗಿರಬಹುದು ನಿಜ, ಆದರೆ ನೀತಿ ಗೀತೆಗಳನ್ಬಿಟ್ಟು ಅವಿವೇಕತನದಿಂದ ನಡೆಯುವುದಕ್ಕೆ ನಿನ್ನಂತೆ ದುರುದುಂಬಿಯಂತೆ ಎನ್ನನ್ನು ತಿಳಿದುಕೊಂಡಿರುವೆಯಾ? ಎನ್ನ ಹೃದಯದಲ್ಲಿ ನೆಲೆಸಿರುವುದು ಒಂದೇ ಆ ಶ್ರೀಹರಿಯ ನಾಮಸ್ಮರಣೆ ಮಾತ್ರ. ಅದನ್ನು ಬಿಟ್ಟು ಬೇರೇನು ಕಾಡಿನವು. ಗೆದ್ದವರ ಬಾಲವು ಬಿಡಿದು ಹತ್ತಿನಿಂದ ಬಾಳುವುದು ನಿಮ್ಮಂತ ಬುದ್ಧಿಹೀನರಿಗೆ ಸರಿ. ನಮ್ಮಂತ ಹರಿಭಕ್ತರಿಗೆಲ್ಲ ಕುಲ್ಲ ನಿನ್ನಾತ ಸಾಗುವುದಿಲ್ಲ. ಅದನ್ನು ಬಾಲಕನೇ, ಅಪ್ಪು ನೀವಾ? ನಿನಗೆ ಬುದ್ಧಿ ಮಾತನ್ನು ಹೇಳುವುದಕ್ಕೆ ನಾನೇ ಬುದ್ಧಿಹೀನ. ಇನ್ನು ಮಾತಿನಿಂದ ಪ್ರಯೋಜನವಿಲ್ಲ. ನಿನ್ನ ದಗ್ಧೆ ಬಿಸಿ ಬಿಡ್ತೇನೆ. ಭಕ್ತರಕ್ಷಕ ಸರ್ವಾಂತರ್ಯಾಮಿಯಾದ ಶ್ರೀಹರಿಗೆ ರಕ್ಷಿಸುವ ನಿಮ್ಮ ಪಾದಪದ್ಮಗಳಿಗೆ ನಮೋ ನಮಃ. ಇದೇನು ಪುತ್ರ ನೋಡಲಿಲ್ಲ ಬಂದರೆ ಇವರು ಮಹಾರಿ ಭಕ್ತನೋ ಪ್ರಾಣದ ಕುಮಾರ ತಡ ಮಾಡ್ದೆ ಎನ್ನ ಅಂತ ತಮ್ಮಡಿ ಸಾಟೆ ಏನಿದು ವಿಷ? ಯಾರಿಗೆ? ನನಗೆ? ನಾ ಕುಡಿಯಲೇ? ನಿನ್ನ ಮಗನಿಗೆ ಕುಡಿಸಿ ಸುಂದರಿ. ಏನು ಹೇಳಿದೆ? ಅಯ್ಯೋಯ್ಯೋ, ಕಾಂತನು ಮಗನಿಗೆ ವಿಷ ಕಡ್ಮಾರಪ್ಪ ಹಾಗೆ ಮಾಡ್ತಾರಲ್ವ. ಹಾಲು ಕುಡಿಸಿ ಬೆಳೆಸಿದ ಕೈಗಳಿಂದ ವಿಷವನ್ನು ಕುಡಿಸೆಂದು ಹೇಳಿದೆಯಾ ಕಾಂತ? ಕುಡಿಸಲೇಕೆಂದರೆ ಹಾಲು ಕುಡಿಸಿ ನಾ ಸಾಕಿದ್ದ ಮಗನ ವಿಷವ ಕುಡಿಸಲೇನ? ಅಯ್ಯದಂತ ಹಸು ಕಂದನ ಕೊಂದು ಮಾತಿಯಾಗಲೇನ? ಅಯ್ಯೋ, ಹಾಲು ಕುಡಿಸಿನ ಬೆಳೆಸಿದ ಮಗನ ವಿಷವ ಕುಡಿಸಲೇನ? ಅರಿಯದಂತ ನನ್ನ ಕೊಂದು ಮಾತಿಯಾಗಲೇನ? ಅಯ್ಯೋ, ಮಾತಿಯಾಗಲೇನ? ಬೆಳೆದ ಮಗನಲ್ಲಿ ಯಾಕೆ ನಿನಗೆ ಕದನ? ನಮ್ಮ ಪ್ರೇಮದಿ ಬೆಳೆದ ಮಗನಲ್ಲಿ ಯಾಕೆ ನಿನಗೆ ಕದನ? ನಿನ್ನ ಕೋಪದಿ ಮಗನ ತಾಪದಿ ಹೇಗೆ ಸಹಿಸಲಿದನ?
ಒಳಗೆ ಕದನ ನಿನ್ನ ಕೋಪವು ಮಗನ ತಾಪದೆ ಹೇಗೆ ಸಹಿಸಲಿದನ ಕುಡಿಸಿನ ಸಾಕಿದ ಮಗನ ವಿಷವ ಕುಡಿಸಲೇನ ಅರಿಯದಂತ ಹಸು ಕಂದನ ಕೊಂದು ಪಾಪಿಯಾರಲೇನ ಅಯ್ಯೋ ಪಾಪಿಯಾರಲೇನ ಅಯ್ಯೋ ಹಾಲು ಅನ್ನವನ್ನುಳಿಸಿ ತುತ್ತಿಟ್ಟು ಜೋಗುಳವನ್ನಾಡಿ ಮುದ್ದಾಗಿ ಬೆಳೆಸಿ ಹಾಲು ಕುಡಿದು ಬಾಳು ಎನ್ನುವ ಕಂದನಿಗೆ ವಿಷ ಕೊಡು ಎಂದರೆ ಇದು ಅಡೆದ ತಾಯಿಗೆ ಸಾಧ್ಯವಾಗಲಾರದು ಅಂತ ಹಾಗಾದರೆ ಎಲ್ಲ ಮಾತಿಗೆ ಪ್ರತಿ ಉತ್ತರ ಕೊಡುವೆಯ ನೀನೇನು ಹೇಳಿದ್ದು ನಿಜ. ಆದರೆ ಹಸು ಕಂದನನ್ನು ಕೊಂದ ಪಾಪಿ ಇವಳು ಎಂದು ಜನ್ಮ ಜನ್ಮಕ್ಕೂ ಆ ಪಾಪ ನನ್ನನ್ನು ಬಿಡುವುದಿಲ್ಲ. ತಂದೆ ತಾಯಿಗಳು ಆಡಿಕೊಳ್ಳದೆ ಇರದೇ ಇರುವುದೇ ಇಲ್ಲ. ಮಗನನ್ನು ಕೊಲ್ಲಬೇಕಾದರೆ ಆ ತಾಯಿ ಎಂಥ ಕಟುಕಳಾಗಿರಬಹುದು ಎಂದು ಜನರು ಆಡಿಕೊಳ್ಳುವ ಪಾಪ ನನ್ನ ಮನದಲ್ಲಿರುತ್ತದೆ ಎನ್ನುವುದು ಮಾತ್ರ ಮರೆಯಬೇಡ. ಇದು ನನ್ನಿಂದ ಸರ್ವಥ ಆಗುವುದಿಲ್ಲ. ಎಲ್ಲೈ ಅಂಬುಜಿ ವದನೆಯಾದಾಳ ಅಂಬುಜಿ ವದನೆಯಾದ ಹೇಮ ಕಾಂಚನ ನೋಡಿದೆಯಾ ಮಗನಾಟ ಮಾಡಿದನ ಏನಾಚೆ ನೀನು ಇವನನ್ನು ಪ್ರೀತಿಯಿಂದ ಸಾಕಿ ಸರಿದ ನಿನ್ನ ಉತ್ತಮವಾದ ಹಸ್ತಗಳಿಂದ ಈ ವಿಷವನ್ನು ಕುಡಿಸಿ ಸಾಯಿಸಿಬಿಡು. ಆಗ ನನ್ನ ಮನಸ್ಸಿಗೆ ಶಾಂತಿ ಉಂಟಾಗಲಿ. ತಡ ಮಾಡದವ ನಡಿಗೆ ನಡಿ ನಡಿ ಜಟದಂಬಿಕೆ ಏನಿದು ನಿನ್ನ ಅನ್ಯಾಯ? ನನಗೆ ಎದುರಾಗಿರುವನಲ್ಲ ಸುಂದರಿ. ಏನಿದು ಅನ್ಯಾಯ? ಕೈ ಹಿಡಿದ ಸತಿಯ ಕಠಿಣ ಪರೀಕ್ಷೆಯ ಕೈ ಹಿಡಿದ ಸತಿಯ ಕಠಿಣ ಪರೀಕ್ಷೆ ಬಿಡನೆಲ್ಲ ಯೋಜನೆಯ ಹರಿಭಕ್ತನ ಮಗನ
ಭಕ್ತನು ನನ್ನ ಮಗನು, ಆ, ಹರಿನಿಂದಕನು ನೀನು. ಆ, ನಿಮ್ಮಿಬ್ಬರ ನಡುವೆ ಸಾಯುವುದೇ ಉಚಿತವೆಂದು ತಿಳಿದಿರುವೆನು ಕಾಂತ. ಆ, ಮಗನಿಗೆ ವಿಷ ಕೊಡಿಸೆಂದು ಕೇಳುವ ಬದಲು ನಿನ್ನ ಕೈಯಾರೆ ನನಗೆ ವಿಷವನ್ನು ಕೊಟ್ಟು ಕೊಂದರೆ ನಿನ್ನ ಕೈಯಿಂದಲೇ ಮುತ್ತೈದೆ ಸಾವನ್ನಪ್ಪಿ ಸಾಯುವೆನು. ಆದರೆ ಈ ನಿಮ್ಮಿಬ್ಬರ ನಡುವೆ ಬಾಳಲು ನನಗಿಂದ ಆಗಲಾರದು ಕಾಂತ. ಎಲ್ಲ ಈ ನೀರದಾಚೆ ನಿನಗೆ ಪುತ್ರನು ಬೇಕೋ ಅಥವಾ ನಾನು ಬೇಕೋ? ಇಬ್ಬರು ಬೇಕಲ್ಲವೇ? ಸಂತೆಗೆ ಅವಿದ್ಯನಾದ ಮಗನು ಮಗನಲ್ಲ. ವಿಷ ಬೀಜವು ಮಳೆಗೆ ಒಡೆದು ಗಿಡವಾಗಿ ಫಲವಾಗಿದ್ದೆಂಬಂತೆ ಇವನನ್ನು ಹೀಗೆ ಬಿಟ್ಟರೆ ಗಿಡವಾಗಿ ಬಗ್ಗಲಾರದು, ಫಲವಾಗಿ ಬಗ್ಗಿದೆ. ನನ್ನ ಮಾತಿಗೆ ಪ್ರತ್ಯುತ್ತರ ಪಡೆದೆ ಅವನಿಗೆ ವಿಷವು ಕುಡಿಸಿ ನಿನ್ನ ಪುಣ್ಯ ಸಾರ್ಥಕ ಮಾಡಿ ಇವನ ಫಲೇನ ನಮಗೆ ಇಂಥ ಮಕ್ಕಳ ಹತ್ತಾರು ಪಡೆಯಬಹುದು. ನಮಗೆ ಎದುರಾದವರು ಮಕ್ಕಳೇ ಆಗಿರಲಿ ತಂದೆ ಆಗಿರಲಿ ಅವರ ಜಗ ಬಡಿದು ಗೋಳು ಮುರಿದು ಗಗನಕ್ಕೆ ಒಗೆಯುವುದೇ ನಮ್ಮಯ ಕರ್ತವ್ಯ. ಅದೇ ಸುಂದರಿಯೇ, ಏನು ನಿನ್ನು ದುಃಖಿಸುವುದಕ್ಕೆ ಸಂತೋಷವರ್ತಲಾಗ ಅವರಿಗೆ ವಿಷಮ ಕುಡಿಸಿದ ಸತಿ ಕಾಣಿಸಿ ಕಾಂತೆ. ಈ ರೀತಿ ಮಾತನಾಡಿದರೆ ಮಗನಿಗೆ ಏನೆಂದು ಹೇಳಲು ಸಾಧ್ಯ? ಸಾಧ್ಯವಾಗುವ ಸುಂದರಿಯೇ, ಕಾಂತೆ. ನೀನು ಹೇಳುವುದು ಸರಿ, ಆದರೆ ಇತ್ತ ಮಗನನ್ನು ಕೊಂದೆನೋ ಎನ್ನುವ ತಾಯಿಗೆ ಬಂದ ಅಪವಾದ, ಇತ್ತ ನಿನ್ನ ಮಾತು ಮೀರಿದರೆ ಕೈ ಹಿಡಿದ ಪತಿಯ ಮಾತು ಮೀರಿದ ಸತಿಯಳು ಇವಳೆಂಥೋಳು ಎಂದು ಜನರಾಡುವರು. ಅಯ್ಯೋ, ನಿಮ್ಮಿಬ್ಬರ ನಡುವೆ ನಾನು ಸಾಯುವುದೇ ಉಚಿತವೆಂದು ತಿಳಿಯುತ್ತದೆ. ಇಂಥ ಕಠಿಣ ಪರೀಕ್ಷಿಸಿ ತರುವುದಕ್ಕಿಂತ ನಿಮ್ಮ ಕೈಯಾರೆ ಈಗ ನೀವು ಹಿಡಿದಿರುವ ವಿಷವನ್ನು ನನಗೆ ಕೊಟ್ಟರೆ ನಾನೇ ಕುಡಿದು ಸಾಯುವೆನು. ಮಗನನ್ನು ಕೊಲ್ಲು ಎನ್ನುವುದು ಎಲೈ ಮುಕ್ಕಳೇ, ಸತಿಗೆ ಪತಿಯ ದೈವವು ಸತಿಗೆ ಪತಿಯೇ ಸತ್ಯತೆಯು. ಪತಿಯ ಮಾತು ಮೀರಿ ನಡೆದರೆ ಎತ್ತ ಕುರುಳನ್ನು ಕಡಿದರೆ ಏನಾಗುವುದು ಎನ್ನುವುದು ನಿಮಗೆ ತಿಳಿಯಲಿಲ್ಲ. ಅದೇ ಸುಂದರೇ, ಗೋಲಿನ ಇಂಥ ಕೋದಂಡ ಮುದ್ದಂಡ ಚಂಡ ಪ್ರಚಂಡ ಅಸುರಗಳ ವೀರ ಮತ್ತಂಡನೆ ಸಿದ್ಧ ಮಾತ್ರಕ್ಕೆ ಈ ದಿಕ್ಕರಡಿ ಮುಕ್ ಮುಕ್ಕೆಂದು ಸಿಡಿದು ನಿಪ್ಪಂಡವಾಗಿತ್ತು. ಇಂಥ ವೀರ ಮಹಾನಗರದ ಸಾಮ್ರಾಟ ಚಕ್ರವರ್ತಿಯಾದ ನನಗೆ ಯಥೋಚಿತವಾದ ಒಂದು ಕೂಸು ಎದುರಾಗಿ ನಿಂತಿದ್ದರೆ ನಾನು ಈ ಭೂಮಿ ಮೇಲೆ ಬದುಕುವುದು ಸಾರ್ಥಕ. ಏ ಸುಂದರೇ, ಮಾತಿಗೆ ಪ್ರತ್ಯುತ್ತರ ಪಡೆದೆ ಅವನಿಗೆ ಈ ವಿಷಂ ಕುಡಿಸಿ ಸತಿ ಗತಿ. ಅಮ್ಮಯ್ಯ, ನೋಡಿದೇನು ಜನನಿ? ಇದು ನಿನಗೆ ತಿಳಿಯುವುದೇನು ಮಗನೇ? ಅದೇನು ಮಾತೆ? ಅಂತ ಅಮ್ಮಯ್ಯ, ಏನೆಂದು ಹೇಳಲಿ ಮಗನೇ? ಅದೇನು ಚೆನ್ನಾಗಿ ಹೇಳು ಜನನಿ. ಆ ಮಾತು ನಿನಗೆ ಸರಿ ಹೋಗಬಹುದೇ ಕಂದ? ಅದೇನು ಹೇಳು ಮಾತೆ? ಪೂರ್ವ ಪುಣ್ಯಗೈದ ಪಡೆದೆ ನಾನು ನಿನ್ನಯ ಜನ್ಮ. ಪೂರ್ವ ಪುಣ್ಯಗೈದ ಪಡೆದೆ ನಾನು ನಡೆಯುವುದೆಲ್ಲ ವಿಧಿ ಲೀಲೆಯ ಮಮ್ಮ. ನಾ ಮಾಡಿದ ಕರ್ಮ ನಡೆಯುವುದೆಲ್ಲ ವಿಧಿ
ಕ್ಷೇಮವನ್ನು ಕೊಟ್ಟನೆಂದು ಹೇಳುವೆಯ? ಹೌದು ಜನನಿ. ಹೇಳಲಾರೆ, ಹೇಳದೆ ಇರಲಾರೆ ನಾನು. ಅದೇನು ಚೆನ್ನಾಗಿ ಹೇಳು ಜನನಿ. ಮಗನೇ, ಅಮ್ಮಯ್ಯ. ವಿಷವ ಕೊಟ್ಟು ಕುಡಿಸಲು ನಿನಗೆ ನಿನ್ನ ಬಳಿಗೆ ಕಳಿಸಿದ ನನಗೆ. ವಿಷವ ಕೊಟ್ಟು ಕುಡಿಸಲು ನಿನಗೆ ಕಳಿಸಿದ ನಿನ್ನಯ ಬಳಿಗೆ ಮೃತ್ಯುದೇವಿಯಾದೆ ನಾನಿನಗೆ. ನಾ ಮಾಡಲಿದೆ ಮೃತ್ಯುದೇವಿಯಾದೆ ನಾನಿನಗೆ. ಲಾರಿ ಮನಲಾರೆ ಸಾಯಿತೆ ಪೂರ್ವ ಪುಣ್ಯ ಕಡೆದೆ ನಾನು ನಿನ್ನಯ ಜನ್ಮ. ಪೂರ್ವ ಪುಣ್ಯಕ್ಕೆ ರಾಮಹಿಮ ಪಡೆದೆ ನಾನು ನಿನ್ನಯ ಜನ್ಮ. ನಡೆಯುವುದೆಲ್ಲ ವಿಧಿ ಲೀಲೆಯ ಮನ್ನ ನಾ ಮಾಡಿದ ಕರ್ಮ. ನಾ ಮಾಡಿದ ಕರ್ಮ ನಡೆಯುವುದೆಲ್ಲ ವಿಧಿ ನಿನ್ನ ತಂದೆ ಮಾಡಿದ ಆಜ್ಞೆಯು ಏನೆಂದು ಹೇಳಲಿಕ್ಕಂತ ಅದೇನು ಚೆನ್ನಾಗಿ ಹೇಳು ಮಾತೆ. ಮಗನಿಗೆ ವಿಷ ಕೊಟ್ಟು ಬಾ ಎಂದು ಹೇಳಿ ಕಳಿಸಿರುವನು. ಹೌದೇನು ಜನನಿ. ಹಾಗಾದರೆ ನಿನ್ನ ತಂದೆ ಅದೇನು ಚೆನ್ನಾಗಿ ಹೇಳು ಮಾತೆ. ನಿನ್ನ ತಂದೆ ಮಾತನಾಡುತ್ತೀಯಾ? ನಡೆಸಿಕೊಡುವನು ಅಮ್ಮಯ್ಯ. ಹೇಳುವೆನು ಕೇಳು. ವಿಷ ಕುಡಿಯುವಿಯಾ? ಸಹಜವಾಗಿ ಕುಡಿಯುವನು ಮಾತೆ. ಆ ವಿಷವನ್ನ ಏನು ಮಾಡುವುದು ಅಮ್ಮಯ್ಯ? ಮಗನೇ, ಹೇಳುವೆನು ಕೇಳು. ಬಿಡು ಶೋಕವ ಪ್ರೀತಿಯ ಮಾತೆಯೇ ಬಿಡು ಶೋಕವ ಪ್ರೀತಿಯ ಮಾತೆಯೇ ನೀನು ಪರಿ ಪರಿಯಲಿ ದುಃಖವ ಪಡುವರೆ ಬಿಡು ಶೋಕವ ಪ್ರೀತಿಯ ಮಾತೆಯೇ ನೀನು. ಸತಿಯರಿಗೆ ಪತಿಯರೆ ದೈವ ಪುತ್ರರಿಗೆ ಜನಕನೇ ದೈವ. ಸತಿಯರಿಗೆ ಪತಿಯರೆ ದೈವ ಪುತ್ರರಿಗೆ ಜನಕನೇ ದೈವ. ಅಜ್ಞಾನ ಜ್ಞಾನದಿಂದ ನಡೆಯುವ ಮನುಜರನ್ನು ಅಹಂಕಾರದಿಂದ ನಡೆಯುವ ಮನುಜರನ್ನು ಅಂತವರ ದೇವರೆಂದು ಭಾವಿಸಲು ಸಾಧ್ಯವೇನು? ಅಂತವರ ದೇವರೆಂದು ಭಾವಿಸಲು ಸಾಧ್ಯವೇನು? ಆ ಶ್ರೀಹರಿ ಸೂತ್ರಧಾರಿ ಮಾ ಪಾತ್ರಧಾರಿ. ಅಮ್ಮಯ್ಯ ಎಲ್ಲ ಕೇಳು. ಆ ಶ್ರೀಹರಿ ಸೂತ್ರಧಾರಿ ನಾ ಪಾತ್ರಧಾರಿ ಬಿಡು ಶೋಕವ ಪ್ರೀತಿಯ ಮಾತೆಯೇ ನೀನು ಪರಿ ಪರಿಯಲಿ ದುಃಖವ ಪಡುವರೆ ಬಿಡು ಶೋಕವ ಪ್ರೀತಿಯ ಮಾತೆಯೇ ನೀನು. ಅಮ್ಮಯ್ಯ, ಸತಿಗೆ ಪತಿಯೇ ದೇವರು, ಪುತ್ರನಿಗೆ ಜನ್ಮ ಕೊಟ್ಟವರೇ
ಅಹಂಕಾರ ಅಜ್ಞಾನಗಳಿಂದ ನಡೆದವರನ್ನು ದೇವರೆಂದು ಭಾವಿಸಿ ನಾವು ಅದರಂತೆ ನಡೆದರೆ ಕಡುಮೂರ್ಖರಾಗಿ ಪಾಪಿಗಳಾಗಿ ಅಜ್ಞಾನಿಗಳಾಗಿ ಈ ಭೂಮಿಯ ಮೇಲೆ ಕತ್ತೆಯಂತೆ ಮತ್ತೆ ಮತ್ತೆ ಅನೇಕ ಜನ್ಮಗಳ ಮತ್ತು ಈ ಧಾತ್ರಿಗೆ ಸುತ್ತಿ ಸುತ್ತಿ ಸುನಕ ಸುಖರಂತೆ ವ್ಯರ್ಥವಾಗಿ ತಿರುಗಬೇಕಾಗುವುದು. ಅಮ್ಮಯ್ಯ, ನಾವು ಯಾರು? ಈ ಭೂಮಿಗೆ ಏತಕ್ಕೆ ಬಂದವುದೆಂದು ತಿಳಿಯದೆ ವಚನಭ್ರಷ್ಟರಾಗುವುದು. ನಾವು ಹೊತ್ತ ಈ ಶರೀರವು ಬಿಟ್ಟಂತೆ ದೇಹಕ್ಕೆ ಜೀವವೂ ಕೂಡ ಅದರಂತೆ. ಈ ಜೀವನವೆಂಬ ನಾಟಕದಲ್ಲಿ ಪಾತ್ರ ಮಾಡುವುದಕ್ಕೆ ಬಂದ ಕೇವಲ ಪಾತ್ರಧಾರಿಗಳು ಅವನ ಅನುಯಾಯಿಗಳು. ಆತನು ನಮ್ಮನ್ನು ಕೈ ಹಿಡಿದು ಹಾಡಿಸುವ ಸೂತ್ರಧಾರಿ. ಇಂಥ ಜಗನ್ನಾಟಕ ಸೂತ್ರಧಾರಿಯಾದ ಜನಾರ್ದನನನ್ನು ನಾವು ದ್ವೇಷಿಸಿದರೆ ಇಹಪರದಲ್ಲಿ ನಮಗೆ ಮುಕ್ತಿಯುಂಟೆ. ಅಮ್ಮಯ್ಯ, ನನಗೆ ಗೊತ್ತಿರುವುದು ಒಂದೇ ಆ ಶ್ರೀಹರಿಯ ನಾಮಸ್ಮರಣೆ ಮಾತ್ರ. ಅದನ್ನು ಬಿಟ್ಟು ಬೇರೇನು ಕಾಡಿನ ತಾಯಿ ಮುಗಿಯುವನು ನಿನಗೆ ಕೈ. ಅಂದ ಅಮ್ಮಯ್ಯ, ಹಾಗಾದರೆ ವಿಷವನ್ನು ಕುಡಿಯುವೆಯಾ? ಕುಡಿಯುವನು ತಾಯಿ. ಹರಿಯನ್ನು ನಿಂದಿಸುವುದಿಲ್ಲವೇ? ಎಂದೆಂದು ನಿಂದಿಸುವುದಿಲ್ಲ ಮಾತೆ. ನಿನ್ನ ತಂದೆಯನ್ನು ದೇವರೆಂದು ಕರೆಯುವುದಿಲ್ಲವೇ? ಯಾವ ರೀತಿಯಿಂದ ನನ್ನ ತಂದೆಯನ್ನು ದೇವರೆಂದು ಕರೆಯಬೇಕು ಅಮ್ಮಯ್ಯ? ಆದರೆ ಹರಿಯೇ ನಿನಗೆ ಶ್ರೇಷ್ಠನೇ. ಎನ್ನ ಕಣಕಣದಲ್ಲಿ ಆ ಶ್ರೀಹರಿಯ ನೆಲೆಸಿರುವಾಗ ನಾನು ಏನಂತ ಹೇಳಲು ಮಾತೆ? ಹಾಗಾದರೆ ವಿಷ ಕುಡಿಯಲು ಸಿದ್ಧನಾಗುವೆಯಾ? ಸಿದ್ಧನಾಗಿರುವನು ಜನನಿ. ತೆಗೆದುಕೋ ಮಗನೇ. ನೋಡು, ಆಲೋಚನೆ ಮಾಡು. ವಿಷ ಬೇಕೇ ಅಥವಾ ನಿನ್ನ ತಂದೆ ತಾಯಿ ಬೇಕೇ ನಿನಗೆ? ಇಬ್ಬರು ಬೇಕು ಜನನಿ. ಮತ್ತೆ ಹೇಗೆ ಮಾಡಬೇಕಂತ? ಅಮ್ಮಯ್ಯ, ಮಗನೇ, ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. ಹರಿಯ ನಾಮ ಮರೆತರೇನು ಸುಖವಿದೆ, ತಂದೆಯನ್ನು ನೆನೆದರೇನು ಫಲವಿದೆ. ಹರಿಯ ನಾಮ ಮರೆತರೇನು ಸುಖವಿದೆ, ತಂದೆಯನ್ನು ನೆನೆದರೇನು ಫಲವಿದೆ. ತಾಯಿಂದ ಮಗನಿಗೆ ಮರಣವು ಬಂದರೆ, ತಾಯಿಂದ ಮಗನಿಗೆ ಮರಣವು ಬಂದರೆ ಇಂಥ ಪುಣ್ಯ ಸಿಗುವುದು ಯಾರಿಗೆ? ಅಯ್ಯ, ಇಂಥ ಪುಣ್ಯ ಸಿಗುವುದು ಯಾರಿಗೆ? ಹರಿಯ ನಾಮ ಮರೆತರೇನು ಸುಖವಿದೆ, ತಂದೆಯನ್ನು ನೆನೆದರೇನು ಫಲವಿದೆ. ಹಾಡುವ ಜನಕೋಟಿಲೆಯೂ ಮರೆಯುವುದೇ, ಹರಿಯ ನಾಮ ಬಿಟ್ಟು ನಮ್ಮ ಜೀವ ಇರುವುದೇ. ಅಮ್ಮಯ್ಯ, ಹಾಡುವ ಜನಕೋಟಿಲೆಯೂ ಮರೆಯುವುದೇ, ಹರಿಯ ನಾಮ ಬಿಟ್ಟು ನಮ್ಮ ಜೀವ ಇರುವುದೇ. ಕೊಡುವವನು ಅವನೇ, ಬಿಡುವವನು ಅವನೇ. ಕೊಡುವವನು ಅವನೇ, ಬಿಡುವವನು ಅವನೇ. ಜಗಕ್ಕೆಲ್ಲ ಕರ್ತನು ಅವನೇ. ಜಗಕ್ಕೆಲ್ಲ ಕರ್ತನು ಅವನೇ. ಹರಿಯ ನಾಮ ಮರೆತರೇನು ಸುಖವಿದೆ, ತಂದೆಯನ್ನು ನೆನೆದರೇನು ಫಲವಿದೆ. ತಂದೆಯನ್ನು ನೆನೆದರೇನು ಫಲವಿದೆ. ತಂದೆಯನ್ನು ನೆನೆದರೇನು ಫಲವಿದೆ. ಲೋಕ ಪ್ರಖ್ಯಾತಲಾದ ಮಾತೆ, ಮಗನೇ, ನೀನು ಯಾತಕ್ಕೆ ದುಃಖಿಸುವಿ? ಏನು ಮಾಡಲು ಸಾಧ್ಯ? ಅಮ್ಮಯ್ಯ, ಕಂದ, ಅಪವಿತ್ರವಾದ ನುಡಿಗಳನ್ನು ನುಡಿಯುವುದಕ್ಕಿಂತ ಈ ವಿಷವನ್ನು ಕುಡಿಯುವುದೇ ಮೇಲು. ಬೇಗನೆ ಕೊಡುತ್ತಾ ಈ ಸಂತೋಷದಿಂದ ಕುಡಿಯುವಿ. ಅಮ್ಮಯ್ಯ, ನಾನು ನಿನ್ನಯ ಉದರದಲ್ಲಿ ಜನಿಸಿ ಬಂದಿದ್ದಕ್ಕೆ ಇಂದಿಗೆ ಎನ್ನ ಜನ್ಮ ಸಾರ್ಥಕವಾಯಿತು. ನಾನೇ ಧನ್ಯ, ನಾನೇ ಕೃತಾರ್ಥ, ನಾನೇ ಭಾಗ್ಯವಂತನು. ಎನ್ನಂತ ಪುಣ್ಯಶಾಲಿಯು ಯಾರಿರುವರು ಈ ತ್ರಿ ಜಗನ್ಮಂದಿರದೊಳಗೆ? ಜನನಿ,
ಮಗನೇ, ನೀವು ಯಾತಕ್ಕೆ ದುಃಖಿಸುವಿ? ಏನು ಮಾಡಲು? ಕೊಡುವವನು ಅವನೇ, ಹಿಂದಕ್ಕೆ ತೆಗೆದುಕೊಳ್ಳುವವನು ಅವನೇ. ಈ ಸಂಸಾರವೆಂಬ ಸಂತೆಗೆ ಸಂತೆ ಮಾಡಲಿಕ್ಕೆ ದೇಹಕ್ಕೆ ಜೀವವನ್ನು ಕೊಟ್ಟು ಕಳಿಸಿದವನು ಸಂತೆಯ ಮಾಡಿದ ಮೇಲೆ ಇಲ್ಲೇ ಹುಟ್ಟಿದ ಈ ಶರೀರವೆಂಬ ಹರವೆಯನ್ನು ಇಲ್ಲೇ ಬಿಡಿಸಿ ಮತ್ತೆ ಪುನಃ ತನ್ನಲ್ಲಿಗೆ ತೆಗೆದುಕೊಳ್ಳುವನು. ಅಂದ ಬಳಿಕ ನಾನು ನಿನ್ನಯ ಪವಿತ್ರವಾದ ಗರ್ಭದಲ್ಲಿ ಜನಿಸಿ ನಿನ್ನಯ ಅಮೃತ ಹಸ್ತದಿಂದಲೇ ಎನ್ನನ್ನು ಬೆಳೆಸಿ ಈಗ ನಿನ್ನ ಕೈಯಿಂದಲೇ ಎನ್ನಗೆ ಮರಣವಾಯಿತೆಂದರೆ ಎನ್ನಂತ ಪರಮ ಅದೃಷ್ಟಶಾಲಿಯು ಧಾರಿರವರು ಈ ಜಗತ್ತಿನೊಳಗೆ. ಸಂತೋಷದಿಂದ ತಡ ಮಾಡಿದ ಕುಡಿಯುವನ್ನು ಬೇಗನೆ ಕೊಡು ತಾಯಿ, ಸೌಖ್ಯದ ತಾಯಿ. ದೇವಾ ಶ್ರೀ ಹರಿ 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 ಎಂದು ನೆಂದಿಸುತ್ತಿರುವ ಈ ನನ್ನ ಕಂದನನ್ನು ನೀನೇ ಕಾಪಾಡು ದೇವ. ಮಗನೇ, ಅಮ್ಮಯ್ಯ. ವಿಷವನ್ನು ಕುಡಿದೆಯಲ್ಲ? ಹೌದು ಮಾತೆ. ಆದರೆ ಇನ್ನೂ ನೀನು ಸಾಯಲಿಲ್ಲ. ಆ ಶ್ರೀಹರಿಯ ಅಂತಃಕರಣ ನನ್ನಲ್ಲಿರುವಾಗ ನನ್ನನ್ನು ಯಾರು ಏನು ಮಾಡುವುದಿಲ್ಲ ಮಾತೆ. ಮಗನೇ, ಜನನಿ, ನಿನ್ನ ತಂದೆಯು ಮಾಡಿದ ಅನ್ಯಾಯಕ್ಕೆ ಶ್ರೀಹರಿಯೇ ನಿನ್ನನ್ನು ರಕ್ಷಿಸಿದನು. ಈಗಲಾದರೂ ತಿಳಿದಲ್ಲ ಅಮ್ಮಯ್ಯ. ನಿನ್ನನ್ನು ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ಪುತ್ರ. ಅಮ್ಮಯ್ಯ, ಹೇಳುವೆನೆ ಕೇಳು. ಚೆನ್ನಾಗಿ ಹೇಳು. ಹಾಲು ಕೊಟ್ಟು ಬೆಳೆಸಿದ ನೀನು ವಿಷವನ್ನು ಕೊಡುವೆಯ ಏನು? ಹಾಲು ಕೊಟ್ಟು ಬೆಳೆಸಿದ ನೀನು ವಿಷವನ್ನು ಕೊಡುವೆಯ ಏನು? ಕೊಟ್ಟರೂ ಎನಗದು, ಕೊಟ್ಟರೂ ಎನಗದು ಹಾಲು ಕೊಟ್ಟು ಬೆಳೆಸಿದ ನೀನು ಹರಿಪಾದವನಂಬಿದರೆ ಬರಲಾರದು ತೊಂದರೆ. ಹೌದೇ ಮಗನೇ? ಮಗನೇ, ಹಾಲು ಕೊಟ್ಟು ಸಾಕಿ ಸಲಹಿದವಳು ವಿಷವನ್ನು ಕೊಡುವಳೆ. ಹೌದೇ ನೀನು ಕೊಟ್ಟಿದ್ದು ವಿಷವು ವಿಷವಲ್ಲ, ಅದು ಅಮೃತ. ತಾಯಿ, ಮಗನೇ, ನಾವು ಒಬ್ಬರ ಸುಖಕ್ಕಾಗಿ ಇನ್ನೊಬ್ಬರ ಮನವ ನೋಯಿಸಬಾರದು. ಬೇಡಿದ ವರಗಳಂ ಕೊಡುವ ಜಗದೊಡೆಯ ನಾರಾಯಣನ ನಾಮವನ್ನು ನಾವು ದಿನನಿತ್ಯ ಕೊಂಡಾಡಿದರೆ ಕಷ್ಟ ಕಾಲದಲ್ಲಿ ಕರುಣಾಮಯನಾಗಿ ಆಪತ್ಕಾಲದಲ್ಲಿ ಆಪತ್ತಾಂಡವನಾಗಿ ಬಂದು ನಮ್ಮನ್ನು ರಕ್ಷಿಸುವನು. ಹೌದಲ್ಲವೇ ಕಂದ? ಅವನು ಜಗದ್ರಕ್ಷಕ, ಭಕ್ತರಕ್ಷಕ, ಖಂಡಿಯ ತಾಯಿ, ಸೌಖ್ಯ ಪ್ರದಾಯಿ. ಹೌದೌದು, ಶ್ರೀಹರಿಯಿಂದ ನಿನಗೆ ಏನಾಗಲಿಲ್ಲ ತೊಂದರೆ.